ಯಾವಾಗ ಅವ್ರು ಇಲ್ಲಿಗಲ್ ಆಗಿ ಬರ್ತಾರೋ ನಮ್ಮನೆ ಯಜಮಾನ್ದು ಏನಕ್ಕೋ ಹೋಗಿದ್ಕೆ ನಿಮಗೆ ಕಟ್ಟ ಹೋಗ್ತಿಲ್ಲ ಅಂದ್ರೆ ನೀವ್ ಎಂತೀರಿ ಮನಸ್ ಕಟ್ರಿ ಅಂದ್ರ ಅಂತ ಏನಂತ ಮನಸ್ ಕಟ್ಟಿ ನೀವ್ ಎಂತೀನಿ ಅರ್ಕೆಲೆ ಆಗ್ತಾವರ ಅಂದ್ರಂತೆ ಕೋರ್ಟ್ ಇಂದಾನೆ ನಿಮಗೆ ನೋಟಿಸ್ ಕಳಿಸ್ತೀವಿ ಅಂತ ಧರ್ಮಸ್ಥಳ ಮತ್ತೆ ತಮಾಷೆ ಮಾಡ್ತಾರಮ್ಮ ಅವರು. ಅದಕ್ಕೆ ನಮ್ಮ ಆಯ್ತು ನಮ್ ಕೋರ್ಟ್ ಅಲ್ಲೇ ಬಗೆಹರಿಸ್ಕೊತೀವಿ ನೋಟಿಸ್ ಕಳಿಸಿ. ಅವ್ರ ತಾಕತ್ತಿದ್ರೆ ಹೇಳು ನಿಮ್ಮ ವಯಸ್ಸಲ್ಲಿ ಏನೋ ಒಂದ್ ಕಡೆ ಮಾತು ಬರುತ್ತೆ ಸರ್ ನೀವು ಸತ್ರೆ ನಮಗೆ ಕ್ಲೈವ್ ಆಗುತ್ತೆ ಏನೋ ಮಾಡ್ತಾ ಇದ್ದಾರೆ ಇನ್ಸೂರೆನ್ಸ್ ಕ್ಲೈವ್ ಆಗುತ್ತೆ ನೀವು ಸತ್ರೆ ಇಲ್ಲ ನೀವೇನಾರ ಮಾಡ್ಕಟ್ರಿ ಇವೆರಡು ಪದ ಬಿಟ್ರೆ ಅವ್ರ ಬಾಯಲ್ಲಿ ಬೇರೆ ಏನು ಬರಲ್ಲ. ಆಫೀಸಲ್ಲಿ ಕೇಳಿದ್ರೆ LIC ಆಫೀಸಲ್ಲಿ ತಗೊಂಡೋಗಿ ಫೋಂಡ ಕಟ್ಟಕ್ ಕೊಡಿ ಅಣ್ಣ ಅಂತ ನಮ್ಮ ಅಕ್ಕ ನಮ್ಮ ಮನೆಯವ್ರ ಅಕ್ಕನೇ LIC ಏಜೆಂಟ್ ಅವ್ರಿಗೆ ತೋರಿಸಿದಾಗ ಇದು ಬರಲ್ಲ ಪ್ರಕಾಶ ಯಾಕೆ ಇದ್ ಮಾಡಿದೆ ಇದೇನು ನೀನು ಸಾಲ ಕ್ಲಿಯರ್ ಮಾಡಿ ಇನ್ಸೂರೆನ್ಸ್ ತಗೊಂಡು ಹೊರಗಡೆ ಕಟ್ಟಕ್ ಬರಲ್ಲ ಕ್ಲಿಯರ್ ಮಾಡ್ಕೊಂಡ್ ಬಿಟ್ಟು ಆಯ್ತು ಸರ್ ಮನೆ ಹತ್ರ ಅವ್ರು ಎಲ್ಲಿ ಕರೆದ್ರು ನಾವು ಹೋಗೋದಿಲ್ಲ ವಿಡಿಯೋ ಮಾಡಿ ಕಳಿಸ್ಬೇಕು. ಆಮೇಲೆ ಅವ್ರು ಕರೆದಾಗ ನೀವು ಹೋಗೋದ್ ಬೇಡ ಅವ್ರು ಬೇಕಾನೆ ಬಂದು ಮನೆ ಮುಂದೆ ನಿಂತ್ಕೊಂಡು ನೀವು ಪ್ರಶ್ನೆ ಕೇಳಿ ಊರವ್ರು ಕೂಡ ಗೊತ್ತಾಗಲಿ ಇಲ್ಲಾಂದ್ರೆ ಊರವ್ರ ಮೇಲೆ ತಪ್ಪು ತಿಳ್ಕೊಂಡ್ಬಿಡ್ತಾರೆ ನೀವು ಕಟ್ತಾ ಇಲ್ಲ ನೀವು ಊರೊಳಗೆಲ್ಲ ಗೊತ್ತಾಗಿದೆ ಇವ್ರು ಮಾಡಿದ್ರು ಮತ್ತೆ ಇಲ್ಲಿ ಊರಿಂದ ಆಚೆ ಕಳಿಸಿ ಊರಿಂದ ಒದ್ದು ಕಳಿಸಿ ಆಚೆಗೆ ನೀವ್ ಒಗ್ಗಟ್ಟಾಗಬೇಕು. ಒಳ್ಳೆಯವ್ರು ಇದಾರಲ್ಲ ಮೋಸ ಹೋಗಿರೋರು ನೀವೆಲ್ಲ ಇದ್ರಲ್ಲ ನೀವುಗಳ ಸಮಸ್ಯೆ ಏನಂದ್ರೆ ನೀವ್ ಯಾರು ಒಗ್ಗಟ್ಟಾಗಲ್ಲ ಇದೇ ಸಮಸ್ಯೆ. ಅದಕ್ಕೆ ಅವರೆಲ್ಲ ಇಚ್ಛೆ ಕುಣಿತಾ ಇರೋದು ನಿಮ್ ದುಡ್ಡುಗಳು ತಿಂದು 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 ಬಾಯಿ ಮಾಡಕ್ ಬಂದಾಗ ನಿಮ್ಮನೆ ಬಗ್ಗು ಬಡಿಯೋದಕ್ಕೆ ನಿಂತಿರೋದು ಆ ಬಡ್ಡಿ ಮಕ್ಳು ನೋಡಿದ್ರ. ನೀವ್ ಒಳ್ಳೆಯವ್ರೊಂದಾಗಲ್ಲ ಅವ್ನ್ ಕಂಡ್ರ ಇವ್ರಿಗಾಗಲ್ಲ ಇವ್ನ್ ಕಂಡ್ರ ಬಡವ್ರನ್ನ ಬಡದಾಕಕ್ಕೆ ಅವ್ರು ಹೇಳಿದ್ರು ಸರ್ ನಮಗೆ ಎಲ್ಲಿನ ಶೋಷಣೆ ತಡೀರಿ ಅಂತ ನಮ್ಮನ್ನ ವರ್ಕರ್ ಮಾಡ್ಕೊಂಡ್ರು. ಯಾವ ಶಾಸಕನು ಇದು ಬರಲ್ಲ ಯಾವ ಮಂತ್ರಿಗಳು ಇದಕ್ ನಿಂತ್ಕೊಳ್ಳಲ್ಲಮ್ಮ ನಿಮಗ್ ನೀವೇ ನಿಂತ್ಕೋಬೇಕು. ನಿಮ್ಗೆ 2,000 ಉಳಿಸ್ತಾ ಇದೆ ಅನ್ನೋದೆಲ್ಲ ಹೋರಾಡಬೇಕು. ಸರ್ ದುಡ್ಡನ್ನ ಇನ್ಸೂರೆನ್ಸ್ ಕಟ್ಟಿರ್ತೀವಲ್ಲ ಅದನ್ನ ಅವರು ಕಟ್ಟಿಲ್ಲ ರಿನ್ಯೂವಲ್ ಮಾಡೋ ಡೇಟ್ಗಳಂತೂ 3 ತಿಂಗಳು ಈ ವರ್ಷ ರಿನ್ಯೂವಲ್ ಮಾಡಿದ್ರೆ ಮುಂದಿನ ವರ್ಷಕ್ಕೂ ಇನ್ನು 3 ತಿಂಗಳು ಲೇಟ್ ಆಗಿ ಮಾಡಿ ರಿನ್ಯೂವಲ್ ಮಾಡಿದ್ದಾರೆ. ನಾವು ಅದನ್ನೆಲ್ಲ ಕೇಳಿದ್ವಿ ಅವ್ರಿಗೆ ಯಾಕೆ ಮಾಡಿದ್ರ ಏನು ಆಮೇಲೆ ನಮ್ಮದು ವಾರ ₹200 ಇನ್ಸೂರೆನ್ಸ್ಗೆ ಅಂತ ಮುರ್ಕೊಳ್ಳೋರು ಆ ದುಡ್ಡು ಇನ್ಸೂರೆನ್ಸ್ಗೆ ಹೋಗಿಲ್ಲ ಒಂದು 3 ತಿಂಗಳು. ಆಮೇಲೆ ಹಂಗ್ ಕೇಳಿದ್ರೆ ಸಾಲಕ್ಕೆ ಹೋಗ್ತು ಅಳತೆ ಮಾಡಿದ್ರು ಬರ್ತಾ ಇಲ್ಲ. ಅದೆಲ್ಲ ಕೇಳಿದ್ದಕ್ಕೆ ಅವರು ಅವ್ರ ಅಧಿಕಾರಿಗಳು ಅವರು ಇವ್ರು ಬಂದು ಸರಿ ಮಾಡ್ತೀವಿ ಆಮೇಲೆ ನಾವು ತಿಂದಿಲ್ಲ ಹಂಗೆ ತುಂಬಾ ಗಲಾಟೆ ಮಾಡಿದ್ರು. ಮೊನ್ನೆ ಬಂದು ಅದೆಲ್ಲ ಇದ್ ಮಾಡಿ ಅವ್ರು ಹೋಗ್ತಿದ್ದಾರೆ ಅವ್ರು ಕರ್ಕೊಂಡು ಅದೇ ಹಂಗೆ ದುಡ್ಡು ಕಟ್ಟಾಗಿ ಹೋಗ್ತಿಲ್ಲ ನಿಮ್ಗೆ ಹಂಗೆ ನಾವೆಲ್ಲೂ ಡ್ಯೂ ಮಾಡಿಲ್ಲ ಸರ್ 13 ವರ್ಷದಿಂದ ಲೋನ್ ತಗೊಂಡು ಎಲ್ಲ ಕ್ಲಿಯರ್ ಮಾಡಿ ಎಲ್ಲ ಮಾಡಿ ಹಿಂಗ್ ಮಾಡಿದ್ರಲ್ಲ ಅಂತ ಕೇಳಿದ್ದಕ್ಕೆ ಮೊನ್ನೆ ಬಂದು ಗಲಾಟೆ ತರ ಎಲ್ಲ ಇದ್ ಮಾಡ್ಬಿಟ್ಟು ಬುಕ್ಸ್ ಏನಿದೆ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡು ಹೋಗ್ಬಿಟ್ಟಿದ್ದಾರೆ. ಮೆಂಬರ್ಸ್ಗಳೆಲ್ಲ ಇಲ್ಲ ಹಿಂಗ್ ಮಾಡ್ತಿರಲ್ಲ ಅಂದಿಕ್ಕೆ ಬ್ಯಾಂಕಿಂದ ಮೊನ್ನೆ ಆತರ ಮಾಡಿ ಹೋದ್ಮೇಲೆ IDBD ಬ್ಯಾಂಕಿಂದ ಸಂಘದ ಹೆಸರಿಗೆ ಅವರು ನೋಟಿಸ್ ಕಳಿಸಿದ್ದಾರೆ. ಅದು ನೋಟಿಸ್ ಅಲ್ಲ ಬಿಡಿ ಡೂಪ್ಲಿಕೇಟ್ ಅಲ್ಲ ಸರ್ ನಮ್ಮನೆಯವರು ಹಂಗಂದ್ರು ನಿಮಗೆ ನಾನು ನಂಬ್ತಿಲ್ಲ ಅಂದ್ರೆ ನೀವು ಇನ್ಫಾರ್ಮೇಶನ್ ಇರೋದು ಕೇಳಿ ಗೊತ್ತಾಗುತ್ತೆ ನಾನು ಮಾತಾಡಿದ್ದೀನಿ ಅವ್ರ ಹತ್ರ ಒಂದು ಸುಮಾರು ಸಲ ಅಂತ ಹೇಳಿದ್ರು. ಅಷ್ಟೇ ಸರ್ IDBD ಬ್ಯಾಂಕಿಂದ ನೋಟಿಸ್ ಕಳಿಸಿದ್ರು ಅವರು ಪೋಸ್ಟ್ ಆಫೀಸರು ಸೀಲ್ ಇಲ್ದಲೆ ಕೊಡಲ್ಲ ಅಂದ್ರು. ಆಮೇಲೆ ಅಲ್ಲಿ ಮೆಂಬರ್ಸ್ ಇದ್ದಾರೆಲ್ಲ ನಾವು ತಗೊಳಲ್ಲ ನಾವು ಇದ್ ಮಾಡಲ್ಲ ಅಂದ್ರೆ ನಾವು ರಿಜೆಕ್ಟ್ ಮಾಡಿ ಮತ್ತೆ ಪೋಸ್ಟ್ ಆಫೀಸ್ ತಗೊಳಲ್ಲ ಅಂತ ಕಳಿಸಿದೀವಿ. ಅದೇನು ಪ್ರಾಬ್ಲಮ್ ಆಗಲ್ವಾ ಸರ್? ಅಮ್ಮ ಅವ್ರದ್ದು ಬ್ಯಾಂಕಿಂದ ನೋಟಿಸ್ ಕಳ್ಸಕ್ಕೆ ಇದೆ ಅಲ್ವಲ್ಲಮ್ಮ? ಅದೇ ಸರ್ ನಾವೇ ನೋಟಿಸ್ ಹೆಂಗ್ ಕಳ್ಸಿದ್ದಾರೆ ಅಂತ ಕೇಳಿದ್ವಿ. ಅವರು ಅಲ್ಲ ಇವರೇ ಫೇಕ್ ಮಾಡ್ಕೊಂಡಿರ್ಬೋದು ಅದನ್ನ ಬ್ಯಾಂಕ್ ಏನ್ ಕಳ್ಸಕ್ ಸಾಧ್ಯನೇ ಇಲ್ಲ. ಬ್ಯಾಂಕ್ ಅವ್ರು ಬರಕ್ಕೆ ಮ್ಯಾನೇಜರ್ ಕೇಳಿ ಇದು ಮ್ಯಾನೇಜರ್ ನೀವು ನಮ್ಗೆ ನೋಟಿಸ್ ಕಳ್ಸಿದ್ರ ಅಂತ ಕೇಳಿ ಅವ್ರನ್ನ. ಅದೇ ಸರ್ ನಮ್ಮನೇಲಿ ಬರ್ಲಿ ಅಂತ ಕಾಯ್ತಾ ಇದ್ದೀನಿ ಸರ್. ಒಂದ್ ಸ್ವಲ್ಪ ಬ್ಯಾಂಕ್ ಹೋಗಿ ಇವಾಗ ಬ್ಯಾಂಕ್ ಹೋಗ್ಬಿಟ್ಟು ನೋಟಿಸ್ ನೀವು ಕಳ್ಸಿದ್ದ ಅಂತ ಕೇಳಿ. ಸರ್ ನಮ್ದು ತರೀಕೆರೆ ಅವರು ಈ ನೋಟಿಸ್ ಇದ್ ಮಾಡಿರೋದು ತರೀಕೆರೆ IDBD ಬ್ಯಾಂಕಿಂದ ನೋಟಿಸ್ ಅನ್ನ ಇದ್ ಮಾಡಿ ಎಲ್ಲಾದ್ರೂ ಆಗ್ಲಿ ಹೋಗಿ ನೀವು ಕಳ್ಸಿದ್ರ ನೋಟಿಸ್ ಅಂತ ಕೇಳ್ಕೊಳ್ಳಿ. ನೆಕ್ಸ್ಟ್ ಮನೆ ಹತ್ರ ಬಂದಾಗ ನೀವೆಲ್ಲರೂ ಒಟ್ಟಾಗಿ ಸೇರ್ಕೊಂಡು ವಿಡಿಯೋ ಮಾಡ್ಕೊಂಡು ಪ್ರಶ್ನೆ ಕೇಳಬೇಕು. ಅಲ್ಲಮ್ಮ ಕೇಳ್ತಾನೆ ಇದೀವಿ ಸರ್ ನಾವು ಮಾತಾಡಿಲ್ಲ. ಆರಾಮಾಗಿರಿ. ಅವರು ಕಳ್ರು ಅಂತ ಗೊತ್ತಾದ್ಮೇಲೆ ನೀವು ಅವ್ರಿಗೆ ಎದುರ್ಕೋತಿರಲ್ಲ ಸರ್. ಎದುರುತ್ತಿಲ್ಲ ಈ ತರ ಕಳಿಸ್ಬಿಟ್ರಲ್ಲ ಅಂತ ನಾನು ಸ್ವಲ್ಪ ಭಯಪಟ್ಟಿದ್ದೆ. ನಮ್ಮನೆಯವರು ಹಿಂಗ್ ತಿಳ್ಕೊ ಸುಮ್ನೆ ಭಯಪಟ್ಟವ್ರು ನಮ್ನ ಇನ್ನು ಎದುರಿಸಕ್ಕೋಸ್ಕರ ಹಿಂಗ್ ಕಳ್ಸಿರೋದು. ಆ ಪೋಸ್ಟ್ ಹುಡುಗಿ ನಾವು ರಿಟರ್ನ್ ಮಾಡಲ್ಲ ಅಂತ. ಆಮೇಲೆ ನಿಮ್ಮನ್ನ ತಗೋದೇ ಇಲ್ಲ ಅಂದಾಗ ನೀವ್ ಹೆಂಗ್ ರಿಟರ್ನ್ ಮಾಡಲ್ಲ ಅಂದ್ರೆ ಇನ್ನೊಬ್ರು ಜೋರ್ ಮಾಡಿದ್ದಾರೆ. ತಗೊಳೋದಿಲ್ಲ ನೀವ್ ಯಾಕೆ ಬಂದ್ರಿ ನಮ್ಮ ಹತ್ರ ಬಿಟ್ಟಿಲ್ಲ ಬುಕ್ಕೆ ಅಂದ್ ನೀವ್ ಹೆಂಗ್ ನೋಟಿಸ್ ತಗೊಂಡ್ಬಂದಿದ್ದೀರಾ ಬ್ಯಾಂಕಿಂದ ಅಂತ ಪೋಸ್ಟ್ ಮಾಡಿದ್ವಿ. ಸರ್ ಮೇಡಮ್ ಬಂದಿದೆ ನಾವು ತಂದಿದ್ದೀವಿ ತಗೊಳ್ರಿ ಸೀಲ್ ಏನಿಲ್ಲ ನಾವು ತಗೊಳಲ್ಲ ಅಂದಿತ್ತು ವಾಪಸ್ ಮಾಡ್ತೀವಿ. ಧರ್ಮಸ್ಥಳ ಸಂಘದವರು ಕಳ್ಳರು ಅನ್ನೋದು ಎಲ್ರೂ ಗೊತ್ತಾಗಿದೆ ಸರ್. ಫ್ರಾಡ್ ಮಾಡ್ತಾರೆ ಅಂತ ಗೊತ್ತಿರ್ಲಿಲ್ಲ ಸರ್.
ನಮ್ಮಂತ ಎಜುಕೇಟೆಡ್ ಗಳಿಗೆ ಎಷ್ಟೊಂದು ಫ್ರಾಡ್ ಮಾಡಿದ್ದಾರೆ ಅಂದ್ರೆ ಅನ್ಎಜುಕೇಟೆಡ್ ಇವಕ್ಕೆ ಎಷ್ಟು ಇದ್ ಮಾಡಿರ್ಬೋದು ಅವರು. ನಮ್ಮಂತವ್ರಿಗೆ ಇಷ್ಟೊಂದು ಮೋಸ ಮಾಡಿದ್ದಾರೆ. ತಾವೇನ್ ಕೆಲಸ ಮಾಡೋದು? ಹಾ, ನೀವೇನ್ ಕೆಲಸ ಮಾಡೋದು? ತುಂಬಾ ಅವರು ನಾವು ಇದ್ರಲ್ಲಿ ಗ್ರಾಮ ಪಂಚಾಯತ್ ಏನಾದ್ರು ಸ್ಕೀಮ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ. ವೆರಿ ಗುಡ್ ವೆರಿ ಗುಡ್. ನಾನು ಆ ತರನೇ ಸರ್, ವರ್ಕಿಂಗ್ ಲೋನಿಂಗ್ ಇದ್ರಲ್ಲೇ ಇರೋದು. ನಾವು ಈಗ ಒಂಚೂರು ಅಲ್ಲಿ ಕೆಲ್ಸಕ್ಕೆ ಹೋದ್ಮೇಲೆ ಇವ್ರ ವ್ಯವಹಾರಗಳು ಗೊತ್ತಾಗ್ತಾ ಇರೋದು. ಮುಂಚೆ ಏನು ಕೇಳ್ತಿರ್ಲಿಲ್ಲ, ಸುಮ್ನೆ ಅವ್ರ ಪಾಡಿಗೆ ಅವ್ರು ಮಾಡಿ ಆಗ್ತಿದ್ದು. ಅವಾಗೆಲ್ಲ ಹೆದರ್ಕೊಂಡು ಸುಮ್ನೆ ಆಗ್ಬಿಡ್ತಾ ಇದ್ರು. ಆದ್ರೆ ಇವಾಗ ನಮ್ಮಂತ ಮಾಧ್ಯಮ ಅವ್ರಿಗೆ ಏನಾಗಿದೆ ಅಂದ್ರೆ ನಾವು ಎನಿ ಒನ್ ಪ್ರೂಫ್ ಇಟ್ಕೊಂಡು ಕೇಳ್ತಿರೋದು ಅವ್ರಿಗೆ ಸಿಟ್ಟು ಬಂದಿರೋದು. ಮೊನ್ನೆ ಜೋರ್ ಮಾಡಿದ್ದಾರೆ ಸರ್. ನಮ್ಮಂತೂ ಬಾಯಿ ಬಂದಂಗೆ ಬೈಯೋದು. ನೀವು ನಿಮ್ಗೆ ನಾನು ಅದಕ್ಕೆ ನಮಗೆ ಅದನ್ನ ರೆಕಾರ್ಡ್ ಮಾಡಿ ನಿಮ್ಮ ಜಿಲ್ಲಾಧಿಕಾರಿಗಳಿಗೆ ರೆಕಾರ್ಡ್ ಮಾಡ್ಕೊಳಕ್ ಅವತ್ತಂದ್ರೆ ನಾವು ಸ್ವಲ್ಪ ರೈತರಿನ ಸರ್. ಇವ್ ಹೋಗಿ ತೋಟದಿಂದ ಸಡನ್ ಆಗಿ ಬಂದೆ, ನಾನು ಫೋನ್ ತೋರ್ಸಲೇ ಬಿಟ್ಟು ಹಂಗಾಗಿ ಹಂಗೂ ನಮ್ ಕೆಲವು ಮೆಂಬರ್ಸ್ಗಳೆಲ್ಲ ಕೆಲವೊಂದನ್ನ ಬೈದಿರೋದು ನಮ್ಮನ್ನ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಮಾಡ್ಕೊಳ್ಳಿ, ಒಳ್ಳೇದು, ಇಟ್ಕೊಳ್ಳಿ, ನನ್ ಕಳಿಸಿ. ನಿಮ್ಮ ಜಿಲ್ಲಾಧಿಕಾರಿ ಯಾರು? ಒಳ್ಳೆ ತಂದಲ್ಲಿ ಎಲ್ಲಾ ಕೇಳಿ ನಾವು ರಿಕವರಿ ಮಾಡ್ಕೊಡಿ, ನಿಮ್ದು ಹಿಂಗ ಆಯ್ತಾ, ನಾವು ಲೋನ್ ಕ್ಲಿಯರ್ ಮಾಡ್ಕೊಂಡು ನಾವು ಸಂಗರೇ ಬೇಡ ಬಿಡ್ತೀವಿ ಅಂತ ನಾವು ಒಳ್ಳೆ ತಂದಲ್ಲೆಲ್ಲ ಹೇಳಿದ್ವಿ ಸರ್. ಆದ್ರೂ ಅವ್ರು ಇಲ್ಲ, ನಾವ್ ಮಾಡಿಲ್ಲ, ಮೊನ್ನೆ ಬಂದು ರಿಕವರಿ ಮಾಡ್ತೀವಿ ಅಂತಾನೆ ಮಾತಾಡಿದ್ರು. ಆಮೇಲೆ ದಾನಕ್ಕೆ ಬಿಟ್ಟು ಮಾತಾಡ್ತಾರೆ. ಏನಂತ? ದಾನಕ್ಕೆ ಬಿಡ್ತಾರಂತ ನನಗೆ. ದಾನಕ್ಕೆ ಹೇಳೋದು ರಿಕವರಿ ಅಂತ. ಏನ್ ದಾನ? ಆಮೇಲೆ ದಾನಕ್ಕೆ ಬಿಡ್ತೀವಿ ಅಂತ. ದಾನ ಕೊಡ್ತಿರೋದ ಅವರು? ದಾನ ಬಿಡ್ತಾರಂತೆ. ನಿಮ್ ತಪ್ಪಾಗಿ ಫ್ರಾಡಿಂಗ್ ಆಗಿದೆಯಲ್ಲ, ಅದನ್ನ ದಾನಕ್ಕೆ ಬಿಡ್ತಾ ಇದೀವಿ ನಿಮಗೆ, ಸುಮ್ಮನೆ ಕೊಟ್ಟ. ನಾವ್ ಅದಕ್ಕೆ ನೀವು ದಾನ ಕೊಡೋದು ಬೇಡ ಮೇಡಮ್, ನಮಗೆ ದಾನ ಬೇಡ. ನೀವ್ ರಿಕವರಿ ಅಂತೀರಾ, ಮತ್ತೆ ದಾನ ಅಂತೀರಾ. ರಿಕವರಿ ಅನ್ನೋ ಪದಕ್ಕೆ ಅರ್ಥ ಗೊತ್ತಾ ನಿಮಗೆ? ಫಸ್ಟ್ ವರ್ಕ್ ಮಾಡ್ತಿದ್ದೀರಲ್ಲ ಅಂದೆ. ಆಮೇಲೆ ಕೆಲವು ಸರ್ಗಳು ನಮ್ಮ ಸುತ್ತಮುತ್ತ ಕರ್ಕೊಂಡ್ ಬಂದಿದ್ರು, ಮಾಸ್ಟರ್ ಅವರು ಒಕ್ಕೂಟದಲ್ಲಿ ಇದ್ರು. ಅವ್ರನ್ನ ನಮಗೆ ತುಂಬಾ ಒಡನಾಡಿದ್ರು ನಮ್ಮ ಮಾಸ್ಟ್ರು. ಅವರು ಮಾತು ಕೇಳ್ತಾರೆ ಅಂತ ಅವ್ರನ್ನ ಕರ್ಕೊಂಡ್ ಬಂದಿದ್ರು. ನಾವೇನ್ ಪ್ರೂಫ್ ಇತ್ತಲ್ಲ ಸರಿ ಕೊಟ್ಟ ತಕ್ಷಣ ಪಾಪ ಅವ್ರು ನಿಲ್ಲೇ ಇಲ್ಲ. ಪ್ರಕಾಶ್ ಇದು ಬ್ಯಾಂಕಲ್ಲೇ ಹೋಗಿ ತೆಗ್ಸು ತರೀಕೆರೆಯಲ್ಲಿ, ಇವ್ರಿಗೇನು ನಾನು ಹೇಳಲ್ಲ ಅಂತ ಅವರು ತಕ್ಷಣ ಎದ್ದೋಗಿಬಿಟ್ರು ಸರ್. ನೋಡಿ ಅದೇನ್ ನಾವು ಕೊಟ್ಟಿದ್ದವ್ರಿಗೆ ಬರ್ದು ಈ ತರ ಮಾಡಿದರೆ ಇಷ್ಟಿಷ್ಟೇ ಇದಾಗಿದೆ ಅಂತ ಹೋದ ತಕ್ಷಣ ಸರ್ ಅದು ಕೂರ್ಲೇ ಇಲ್ಲ ಮಾಸ್ಟರು. ಲೆಕ್ಕ ನೋಡಿ ಎದ್ದೋಗ್ಬಿಟ್ರು ಅವರು. ಇವ್ರು ಆಮೇಲೆ ಯಾರೋ ಬೇರೆಯವ್ರನ್ನ ಕರ್ಕೊಂಬಂದು ಅವ್ರ ಕೈಲೆಲ್ಲ ನಮ್ಮನೆಯವರು ಹೋದ್ರು. ಸ್ವಲ್ಪ ಜಗಳನೇ ಆಗೋಯ್ತು. ಆಮೇಲೆ ಜಗಳ ಮಾಡ್ಲಿ ಅಂತಾನೆ ಬಂದ. ನಾನ್ ನಮ್ಮನೆಯವ್ರನ್ನ ಕರ್ಕೊಂಬಂದಿ, ಬನ್ನಿ ನೀವು ಸುಮ್ನೆ ಅವ್ರಿಗೆ ಬಂದಿರೋದು ಜಗಳ ಹಾಕಿಸ್ಬಿಟ್ಟು ನಮ್ಮ ಸಂಘದೊಳಗೆ ಜನದೊಳಗೆ ಇದ್ ಮಾಡ್ಬೇಕು ಅಂತಾನೆ ಬಂದಿರೋದು, ಬಾನೇನು ಅಂತ ಅದಕ್ಕೆ ಬಂದು ಕರ್ಕೊಂಬಂದಿದೀವಿ ಸರ್. ಹಿಂಗಾಗಿದೆ. ನಾವ್ ಸ್ವಲ್ಪ ಅವ್ರ ನೋಟಿಸ್ ಪೋಸ್ಟಲ್ ಬಂದಾಗ ಸ್ವಲ್ಪ ಭಯ ಆಯ್ತು. ವಿಚಾರಿಸ್ತೀವಿ ಸರ್ ತರೀಕೆರೆಗೆ ಹೋಗಿ. ಯಾವ್ದು ಏನಿಲ್ಲಮ್ಮ, ಇವಾಗ ಬ್ಯಾಂಕ್ ಇಂದ ನಿಮ್ ನೋಟಿಸ್ ಬರ್ತದೆ, ಸಾಧ್ಯ ಇಲ್ಲ. ನಿಮ್ ದುಡ್ಡು ಎಲ್ಲಿಂದ ಬಂದಿರೋದು ನಿಮ್ಗೆ? ಅದನ್ನು ಕ್ವಶನ್ ಮಾಡಿದ್ವಿ. ಅವರು ನೋಟಿಸ್ ಎಲ್ಲ ಕಳಿಸ್ತೀವಿ ಅಂದಾಗ ನಾವೇನು ಬ್ಯಾಂಕ್ ಅಲ್ಲಿ ವ್ಯವಹಾರ ಮಾಡಿಲ್ಲ, ನಿಮ್ಮ ಅಕೌಂಟ್ ಇರೋದು ಅಲ್ಲಿ, ನಿಮ್ದು CC ಖಾತೆ ಇರೋದು ಬ್ಯಾಂಕ್ ಅಲ್ಲಿ, ಹಂಗೆ ಹಿಂಗೆ. CC ಖಾತೆ ಡೈರೆಕ್ಟ್ ನಡೀರಿ, ಎಲ್ಲಾನು ಕರ್ಕೊಂಡು ಬ್ಯಾಂಕ್ ಹತ್ರ ಹೋಗಿಮ್ಮ. ಅವ್ನು ಕರ್ಕೊಂಡು ಬಾ ಬ್ಯಾಂಕ್ ಹತ್ರ. ನಾವು ಬ್ಯಾಂಕ್ ಕರೆದ್ವಿ ಸರ್. ನಾವು ಒಳ್ಳೆ ತಂದಲ್ಲಿ ಬ್ಯಾಂಕ್ ಹತ್ರ ಹೋಗೋಣ ಬನ್ನಿ. ತಕ್ಷಣ ನಮ್ಮನೆಯವರು ನಾನ್ ಕಟ್ತೀನಿ ಫೀಸ್, ತಕ್ಷಣ ನಾನ್ ಕಟ್ತೀನಿ ಅಂತ ನಮ್ಮನೆಯವರು ನನ್ನ ಓನ್ ಗಾಡಿಲೇ ಎಲ್ರು ಕರ್ಕೊಂಡು ಹೋಗ್ತೀನಿ. ಬರ್ಲಿಲ್ಲ ಸರ್, ಒಪ್ಪಿಲ್ಲ ಅವ್ರು ಬ್ಯಾಂಕಿಗೆ ಬರಕ್ಕೆ, ಒಪ್ಲಿಲ್ಲ. ಆಮೇಲೆ ಹೋಗಿ ಸಂಘದವ್ರಿಗೆಲ್ಲ ಎದುರಿಸ್ಬಿಟ್ಟು ನೋಟಿಸ್ ಕೊಡ್ತೀವಿ, ನಿಂದಿರ್ತೀವಲ್ಲ, ಬುಕ್ಸ್ ಎಲ್ಲ ಎನಿ ಒನ್ ಏನ್ ಅವ್ರ ಸಂಘದ ಡಾಕ್ಯುಮೆಂಟ್ಸ್ಗಳು ಏನಿದೆ, ಫೈಲು, ಅವ್ರದ್ದು ಚೆಕ್ಗಳು, ಸೀಲು, ಎನಿ ಒನ್ ಬ್ಯಾಗ್ ಸಮೇತ ಅವ್ರ ಹತ್ರ ಬೇರೆ ಮೆಂಬರ್ ಹತ್ರ ಇಸ್ಕೊಂಡು ಹೋಗಿದ್ದಾರೆ. ಓ, ಹಂಗ ಯಾವ್ದು ಸಾಕ್ಷಿ ನಿಮ್ಮ ಹತ್ರ ಇಟ್ಕೊಂಡಿಲ್ಲ ಹಂಗಾರೆ ಅವರು ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಕಳ್ರು. ನೀವೆಲ್ಲಿ ಮೀಡಿಯಾಗೆ ಅಥವಾ ಕೋರ್ಟ್ಗೆ ಬಂದ್ಬಿಡ್ತೀರಾ ಅಂದ್ಬಿಟ್ಟು ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಹಾ ಸರ್, ನಮ್ಮನೆಯವರು ಕಂಪ್ಲೇಂಟ್ ಮಾಡಿಸ್ತೀನಿ ಹಂಗಾರೆ ಎತ್ಕೊಂಡು ಹೋಗಿದ್ದಾರೆ. ನಾವ್ ಈ ಕಡೆ ಅವ್ರನ್ನ ಹೊಡೆದಾಟಕ್ಕೆ ನಿಂತ್ಕೊಂಡ್ಬಿಡ್ತೀವಿ ಅಂತ ಹೇಳ್ಕೊಂಬಂದ ತಕ್ಷಣ ಪೂರ್ತಿ ಎತ್ಕೊಂಡು ಹೋಗಿದ್ದಾರೆ. ಅದೇ ಕಳ್ರು. ನೋಟಿಸ್ ಕಳಿಸಿ ಏನ್ ಪ್ರಯೋಜನ? ಮನೆ ನುಗ್ಗಿ ದರೋಡೆ ಮಾಡೋದು ಇವರೇನೆ. ನೋಡಿ ಸರ್, ಇಷ್ಟು ದಿನ ಶುರುವಾಗಿದ್ದಿಲ್ಲ. ಆಯ್ತಮ್ಮ, ನೀವು ಯಾವ ಸೀಮೆ ವಿದ್ಯಾವಂತರಮ್ಮ? ನೀವು ಇಷ್ಟು ದಿನ ಸುದ್ದಿ ಮಾಡ್ತಾ ಇದೀವಿ, ನೀವು ಇವಾಗ ಕೇಳಕ್ ಹೋಗಿರಲ್ಲ. ನಾವು ಒಂದು ಒಳ್ಳೆ ತಂದಲ್ಲಿ ನಾವು ಸ್ವಲ್ಪ ಮರ್ಯಾದೆ. ಯಾವ ಮರ್ಯಾದೆ? ನೀವು ಮೋಸ ಹೋದ್ಮೇಲೆ ಈ ತರ ಫ್ರಾಡು ಅಂತ ಗೊತ್ತಾದ್ಮೇಲೆ ಬಿಟ್ಬಿಡೋಣ ಅಂತಾನೆ ಮಾಡಿದ್ವಿ ಸರ್. ನಾವು ತಾಳ್ಮೆಯಿಂದ ಎಲ್ಲ ತಗೊಂಡು ಇಷ್ಟು ಮಟ್ಟಿಗೆ ತಗೊಂಡು ಹೋಗ್ತಾರೆ ಅಂತ ನಮಗೆ ಗೊತ್ತಿರ್ಲಿಲ್ಲ. ಅಲ್ಲ, ಅವ್ರು ಏನು ಬೇಕಾದ್ರು ಮಾಡ್ತಾರೆ ಅಂತ ಹೇಳಿಲ್ವಾ? ಮನೆ ಒಳಗಡೆ ನುಗ್ತಾರೆ, ನಿಮ್ಗೆ ಹೊಡಿತಾರೆ, ಏನ್ ಬೇಕಾದ್ರು ಮಾಡ್ತಾರೆ. ಯಾಕೆಂದ್ರೆ ಧರ್ಮಸ್ಥಳ ಸಂಘದಲ್ಲಿ ಕಲಿಸಿರೋದು ಅದನ್ನೇ. ಯಾವಾಗ ಅವ್ರು ಇಲ್ಲಿಗಲ್ ಆಗಿ ಬರ್ತಾರೋ, ನಮ್ಮನೆ ಯಜಮಾನ್ದು ಏನಕ್ಕೋ ಹೋಗಿದ್ಕೆ ನಿಮಗೆ ಕಟ್ಟ ಹೋಗ್ತಿಲ್ಲ ಅಂದ್ರೆ ನೀವ್ ಎಂತೀರಿ ಕಟ್ರಿ ಅಂದ್ರ ಅಂತ. ಏನಂತ ಮನಕ್ಸ್ ಕಟ್ಟಿ ನೀವ್ ಎಂತೀನಿ ಅರ್ಕೆಲ್ಲ ಇರ್ತಾವರ ಅಂದ್ರಂತೆ. ನಮ್ಮ ಮನೆಯವ್ರು ಒಂದೇ ಮಾತು, ಲೇಡೀಸ್ ಆಗಿರಕ್ಕೆ ನಾನು ಸುಮ್ನೆ ಹೋಗ್ತಾ ಇದೀನಿ, ಇದೇ ಮತ್ ಜೆಂಟ್ಸ್ ಆದ್ರೆ ನಿಮ್ಮನ್ನ ಅಲ್ಲಕ್ ಕಡ್ದು ಹೋಗ್ತಿದ್ದೆ,
ನಾನು ನನ್ನ ಅಕ್ಕ ತಂಗಿ 4 ಜನ ಇರೋದಕ್ಕೆ ಬೆಲೆ ಕೊಟ್ಟು ಹೋಗ್ತಾ ಇದ್ದೀನಿ. ನೀವು ಇದೇ ಮಾತು ಇನ್ನೊಂದು ದಿವಸ ಎಲ್ಲಾರು ಆಡಿದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಯಾರ ಹತ್ರನಾದ್ರೂ ಮಲಗಿಸ್ಕಟ್ಟಿ ಅಂತ ಹೇಳಿದಂತೆ ನಿಮ್ಮ ಗಂಡ? ಮನಸ್ಬಿಟ್ಟು ಕಟ್ಬೇಕಂತೆ. ಯಾರವಳು? ಅವರು ಇಲ್ಲಿ ಇವರು ಸರ್ ಲೋನ್ ಬರೀತಾರಲ್ಲ ಅವರು. ಅವಳ ಹೆಸರೇನು? ಅವ್ರದ್ದು ಬರುತ್ತೆ ಸರ್. ಇಲ್ಲಿ ಅವ್ರೆಲ್ಲಕ್ಕೂ ಕಿತ್ ನಿಂತಿದ್ದಾರೆ ಅನ್ಸುತ್ತೆ. ನಿಮ್ಮಂತ ಒಳ್ಳೆ ಹೆಣ್ಮಕ್ಳು ಆಗಿಂದ ಸ್ವಲ್ಪ ಬೇಜಾರಾಗಿದೆ. ಇಷ್ಟೆಲ್ಲ ಮಾಡ್ತಾರಲ್ಲ, ನಾಲ್ಕು ಒಂದು ಕಂಪ್ಲೇಂಟ್ ಲಾಡ್ಜ್ ಮಾಡ್ಬಿಡೋಣ. ಇಷ್ಟು ದೂರ ಬಂದ್ಬಿಟ್ಟಿದೀವಿ ಒಳ್ಳೆತನದಲ್ಲಿ ಅವ್ರು ಕೇಳ್ತಿಲ್ಲ ಅಂದ್ರೆ ಈ ತರ ನಮಗೆ ಹಿಂಗೆ ಎದುರಿಸಿ ನೋಟಿಸ್ ಕೂಡ ಅವರು ಕೋರ್ಟಿಂದ ನೋಟಿಸ್ ಕಳಿಸ್ತೀವಿ ಅಂತ ಹೋಗಿದ್ವಿ ಸರ್. ಕೋರ್ಟ್ ಇಂದಾನೆ ನಿಮಗೆ ನೋಟಿಸ್ ಕಳಿಸ್ತೀವಿ ಅಂತ ಧರ್ಮಸ್ಥಳ ಮತ್ತೆ ಅವರು ಅದಕ್ಕೆ ನಮ್ಮ ಆಯ್ತು ನಮ್ ಕೋರ್ಟ್ ಅಲ್ಲೇ ಬಗೆಹರಿಸ್ಕೊತೀವಿ ನೋಟಿಸ್ ಕಳಿಸಿ. ಅವ್ರ ತಾಕತ್ತಿದ್ರೆ ಹೇಳು, ಕೋರ್ಟ್ ಇಂದನೇ ಮಾಡೋದು ಕೇಳು. ಅವ್ರು ತಾಕತ್ತಿದ್ರೆ ಧೈರ್ಯ ದೊಡ್ಡ ಸಂಸ್ಥೆ ಆಗಿದ್ರೆ ನಮ್ಮನೇಲಿ ಹೇಳಿದ್ದು ತಾಕತ್ತಿದ್ರೆ ನೀನ್ ನೋಟಿಸ್ ಕಳಿಸು, ನಾನು ಕೋರ್ಟ್ ಅಲ್ಲೇ ರಿಕವರಿ ಮಾಡ್ಕೊಳ್ತೀನಿ. ಅವ್ರು ಪ್ರತಿನಿತ್ಯ ಅನ್ನ ತಿನ್ನೋದೇ ಆದ್ರೆ, ಕಕ್ಕ ತಿನ್ನದೆ ಬರೀ ಅನ್ನನೇ ತಿನ್ನೋದೇ ಆದ್ರೆ ದಯವಿಟ್ಟು ಕೋರ್ಟಿಗೆ ನೋಟಿಸ್ ಕಳ್ಸಕ್ಕೆ ಹೇಳೋದು ಇನ್ನೂ ಒಳ್ಳೇದಾಯ್ತು. ನೀವೇನ್ ಮತ್ತೆ ಅದು ಡಬ್ಬಲ್ ಹೇಳಿದ್ರೆ ಸರ್, ಪ್ರತಿ ಸಲ ಬಂದಾಗ ಅವ್ರು ಹೇಳೋದಿದೆ, ಇಷ್ಟು ಬರಬೇಡಿ, ನಮ್ಮ ಮರ್ಯಾದೆ ಊರೊಳಗೆ ತೆಗಿಬೇಡಿ, ಎಲ್ಲೆಲ್ಲಿ ಬೇಕಲ್ಲ ನಮಗ್ ಕರಿಬೇಡಿ, ನೀವು ನೋಟಿಸ್ ಕೊಡ್ತೀರಾ ಕೊಡಿ, ವೈಯಕ್ತಿಕ ಎಲ್ರಿಗೂ ಕೊಡೋದು ಬೇಡ, ನನಗೆ ಕೊಡಿ, ನನ್ನ ಹೆಂಡತಿ ಹೆಸರಿಗೆ ಕೊಡಿ, ಸಂಘದವ್ರಿಗೂ ಕೊಡಬೇಡಿ, ಯಾರಿಗೂ ಕೊಡಬೇಡಿ, ನನ್ನ ಹೆಂಡತಿ ಹೆಸರಿಗೆ ಕಳಿಸಿ. ನಿಮ್ಗೆ ಅಷ್ಟು ಧೈರ್ಯ ಇದೆಯಾ ನೋಟಿಸ್ ಕೊಡಕ್ಕೆ? ಕೊಡ್ತೀವಿ, ನಾವು ಮಾಡ್ತೀವಿ, ತಾಳ್ಮೆಯಿಂದ ಸಂಧಾನ ಮಾಡೋಣ ಅಂತ ಬಂದಿದ್ವಿ. ಸಂಧಾನ ನನಗೆ ಬೇಡ, ಸಂಧಾನ ಬೇಡ, ನೋಟಿಸ್ ಕಳಿಸಿ ಅಂತ ಹೇಳಿ ಬಂದಿದ್ವಿ ಸರ್. ಈಗ ಸ್ವಲ್ಪ ದಿನದಲ್ಲಿ ಮೊನ್ನೆ ಮತ್ತೆ ಬಂದು ಅದೇ ತರನೇ ಯಾರನ್ನ ಕರ್ಕೊಂಡ್ಬಂದು ಏನೇನೋ ಹೇಳಿ ರಿಕವರಿ ಮಾಡ್ಕೊಳಕ್ಕೋಸ್ಕರ ತುಂಬಾ ಇದ್ ಮಾಡಿದ್ರು ಸರ್. ಅಂತ ಕ್ರೂರಿಗಳವರು ಅಷ್ಟು ಮಟ್ಟಕ್ಕೆ ಆಗಿದ್ರೆ ಸಲಕ್ಟ್ ಅವ್ರು ರಿಕವರಿ ಮಾಡ್ಕೊಬೇಕು ಅವ್ರ ಲೋನು. ಅಲ್ಲಮ್ಮ, ಇವಾಗ ಸಾಲ ಕೊಟ್ಟಿದ್ದೀನಿ ಕೊಡಕ್ ಆಗ್ತಿಲ್ಲ ಅಂದ್ಮೇಲೆ ಕೋರ್ಟ್ ಹೋದ್ರೆ ಮುಗಿತಮ್ಮ. ಇವ್ರೇ ದೊಡ್ಡ ಸಂಸ್ಥೆ ಅಂತಾರೆ, ಲಕ್ಷಾಂತರ ಕೋಟಿ ಬಿಸ್ನೆಸ್ ಅಂತಾರೆ, ದೊಡ್ಡ ಹೆಸರು ಹೇಳ್ತಾರೆ, ದೇವ್ರು ಅಂತ ಹೇಳ್ತಾರೆ. ಇವರೆಲ್ಲ ಏನ್ ಇದನ್ನ ಕಳ್ಸಿಕೊಡೋದ ಸಂಘದಲ್ಲಿ? ದಂಧೆಗಳನ್ನ ನಾವು ಕೇಳಿ ಈಗ ತುಂಬಾ ನಮಗೂ ಬೇಜಾರಾಗಿ ಹೋಗಿದೆ ಸರ್. ಈ ತರ ಇದ್ರಲ್ಲೆಲ್ಲ ನಾವು ತಗೊಂಡ್ ತಿನ್ವಾ, ನಮಗೂ ಅವ್ರ ಕರ್ಮ ಅಂಟ್ಕೊಂಡಿದ್ಯಾ ಅನ್ನೋಷ್ಟು ಬೇಜಾರಿದೆ. ಅದಕ್ಕೆ ನಮ್ಮನೆಯವರು ನೀನ್ ನಂಬಲ್ಲ, ಬೈತೀಯ ನನ್ನನ್ನ, ಒಂದ್ಸಲ ಇವ್ರ ಹತ್ರ ಮಾತಾಡು ಅಂತ ಹೇಳಿ ನಂಬರ್ ಕೊಟ್ರು. ಈ ಬಂದಾಗೆಲ್ಲ ವಿಡಿಯೋ ಮಾಡಿ ಕಳಿಸಿ. ನಿಮ್ಮ ಜಿಲ್ಲಾಧಿಕಾರಿಗಳು ನಾನು ಅದನ್ನ ಕಳಿಸ್ತೀನಿ. ಹಾಗೆ ನಿಮ್ಮ ಕ್ಷೇತ್ರ ಶಾಸಕರು ಯಾರಮ್ಮ? ಸರ್ ಆನಂದ್ ಸರ್. ಆನಂದ್ ಅಂತ ಅಷ್ಟೇನಾ ಹೆಸರು? ಆನಂದ್ ಅಷ್ಟೇ ಸರ್. ಓಕೆ, ಆಯ್ತು. ನಾನು ಅವರು ಕೂಡ ವಿಡಿಯೋಗಳು ಕಳಿಸ್ತೀನಿ, ನಿಮ್ಮ ಜಿಲ್ಲಾಧಿಕಾರಿಗಳು ಕಳಿಸ್ತೀನಿ, ನಿಮ್ಮ ತಾಲೂಕು ಅವ್ರಿಗೂ ಕಳಿಸ್ತೀನಿ. ಸರ್ ನಮ್ಮ ಬಂದು ಪ್ರಾಣ ಬೆದರಿಕೆ ವಿಡಿಯೋಗಳು ಕೊಡ್ಬೋದಾ ಸರ್? ಖಂಡಿತ ನೀವು ಕೊಡಿ. ಹಾಗೆ ನಿಮ್ಗೆ ಅವರಿಂದ ಪ್ರಾಣ ಬೆದರಿಕೆ ಏನಾದ್ರು ಇದೆಯಾ? ಆತರ ಏನಿಲ್ಲ ಸರ್. ಅಂದ್ರೆ ಒಂದ್ ಸ್ವಲ್ಪ ನಾವು ಸ್ವಲ್ಪ ಇದ್ರು ನಮ್ಮ ತಂದೆ ಅವರೆಲ್ಲ ನೀವು ಮರ್ಯಾದೆಸ್ತರಾದ್ರೆ ಅವರು ಮೊದಲ ಟಾರ್ಗೆಟ್ ನಿಮ್ ಮರ್ಯಾದೆ ತೆಗೆಯೋದು. ನಮ್ಮ ಹಿಂದೂಗಳಿಗೆ ಮರ್ಯಾದೆ ಹೋದ್ರೆ ಪ್ರಾಣ ಹೋದಂಗೆ ಅಲ್ವಾ? ಅದು ಅವ್ರ ಇಂಟೆನ್ಷನ್ ಆಗಿರುತ್ತೆ. ಅದಕ್ಕೆ ಫಸ್ಟ್ ಆಫ್ ಆಲ್ ಮರ್ಯಾದೆ ಯಾರು ಇರ್ತಾರೋ ಅವ್ರನ್ನ ಫಸ್ಟ್ ಮರ್ಯಾದೆ ತೆಗೆದ್ರೆ ಅವ್ರು ದುಡ್ಡು ಕಟ್ತಾರೆ ಅನ್ನೋ ಒಂದು ಖುಷಿ ಅವ್ರಿಗೆ. ಇಲ್ಲ ಅಂದ್ರೆ ಅಟ್ಲೀಸ್ಟ್ ಮರ್ಯಾದೆ ತೆಗೆದ್ರೆ ನೇಣು ಹಾಕೊಂಡ್ರೆ ಅಥವಾ ನೀವು ಸತ್ರೆ ನಿಮ್ಮ ಹೆಸರಲ್ಲಿ ಏನೋ ಒಂದ್ ಕಡೆ ಬರುತ್ತೆ ಸರ್. ನೀವು ಸತ್ರೆ ನಮಗೆ ಕ್ಲೈವ್ ಆಗುತ್ತೆ, ಏನೋ ಮಾಡ್ತಾ ಇದ್ದಾರೆ, ಇನ್ಸೂರೆನ್ಸ್ ಕ್ಲೈವ್ ಆಗುತ್ತೆ. ನೀವು ಸತ್ರೆ ಇಲ್ಲ ನೀವೇನಾರ ಮಾಡ್ಕಟ್ರಿ, ಇವೆರಡು ಪದ ಬಿಟ್ರೆ ಅವ್ರ ಬಾಯಲ್ಲಿ ಬೇರೆ ಏನು ಬರಲ್ಲ. ಏನೋ ಮಾಡ್ತಾ ಇದಾರಮ್ಮ. ಮೋಸ್ಟ್ಲಿ ಬದುಕಿರೋನು ಸಾಯಿಸಿರ್ಬೇಕು ಅನ್ಸುತ್ತೆ ಇಷ್ಟೊತ್ತಿಗೆ. ಯಾಕೆಂದ್ರೆ ಒಂದು ಆಧಾರ್ ಕಾರ್ಡ್ ತಗೊಂಡು ಅವ್ರು ಏನ್ ಬೇಕಾದ್ರೂ ಮಾಡ್ಕೊಂಡಿದ್ರೆ ಇದುವರೆಗೆ ಅಂತಂದ್ರೆ ಏನೇನ್ ಬೇಕಾದ್ರೆ ಆಗಿರ್ಬೋದಲ್ಲಿ. ನಿಮ್ಮ ಹೆಸರು ಡಾಕ್ಯುಮೆಂಟ್ ಫೈಲ್ಗಳಲ್ಲಿ ಆಧಾರ್ ಕಾರ್ಡ್ ಎಲ್ಲ ಇದೆ ಸರ್. ಅದಕ್ಕೆ ನಾವು ನಮ್ಮನೆಯವರು ಒಂದು ಮಿಸ್ಯೂಸ್ ಕಂಪ್ಲೇಂಟ್ ಕೊಡೋಣ. ಆಧಾರ್ ಕಾರ್ಡ್ ತಗೊಂಡು ಅವ್ರು ಏನು ಮಾಡಕ್ಕಾಗಲ್ಲ, ಏನಾದ್ರು ಬರುತ್ತೆ, ಏನು ಮಾಡಕ್ಕಾಗಲ್ಲ ಬಿಡಿ ನಿಮ್ ಸೈನ್ ಅಲ್ಲಿ. ಈಗ ನಿಮ್ ಸೈನ್ ಇಲ್ದೇನೆ ಇನ್ಶೂರೆನ್ಸ್ ಕಟ್ಟಿದೀನಿ ಅಂತಾರೆ, PRK ಕಟ್ಟಿದೀನಿ ಅಂತಾರೆ, ಸಾಲ ಅಂತಾರೆ, ಬ್ಯಾಂಕ್ ಅಕೌಂಟ್ ಅಂತಾರೆ, ಏನು ಇಲ್ಲದೆ ಎಲ್ಲ ಮಾಡಿದ್ದಾರೆ ಅಂತ ಇವರು. ಪ್ರತಿಯೊಂದು ನಮ್ಮನೆಯವರು ಡಾಕ್ಯುಮೆಂಟ್ಸ್ ಕೇಳಿದಾರೆ ಸರ್. ಆಧಾರ್ ಕಾರ್ಡ್, ಇದು ಬ್ಯಾಂಕು ಅಕೌಂಟ್ಸ್ ಬೇಕು, ನನಗೆ ಪಾಸ್ಬುಕ್ ಬೇಕು, ಉಳಿತಾಯ ಖಾತೆ ಪಾಸ್ಬುಕ್ ಬೇಕು, ಎನಿ ಒನ್ ಕೇಳಿದಾರೆ ಸರ್. ನೀವ್ ಈ ತರ ಮಾಡ್ತಿದ್ದೀರಲ್ಲ, ಇರೋದು ಬ್ಯಾಂಕ್ ಅಲ್ಲಿ 50 ಕಂತು, ನೀವ್ ಯಾಕೆ 52 ಕಂತನ್ನ ಇನ್ಸೂರೆನ್ಸ್ ಕಟ್ಟಿಸ್ತೀರಾ? ನೀವು ವಾರ ಇದ್ ಯಾಕೆ ಮಾಡ್ತೀರಾ? ಪ್ರತಿಯೊಂದು ನಮ್ಮನೆ ಕ್ವಶನ್ ಮಾಡಿದ್ಮೇಲೆ ಇದು ಮೂವ್ ಆಗಿರೋದು ಸರ್. ಕ್ವಶನ್ ಮಾಡಿ ಯಾವಾಗ ಇವರು ಸಾಲ ಸ್ಟಾಪ್ ಮಾಡಿರ್ಲಾ ಕಟ್ತಾ ಇದ್ರು ಸರ್. ಒಂದಿನ ಕಲೆಕ್ಷನ್ಗೆ ಹೋದಾಗ ಬೇರೆ ಲೇಡಿ ಕಟ್ಟಿಲ್ಲ ಅಂತ ಆತರ ಬೈತಾ ಇದ್ರಂತೆ. ಹಿಂಗೆಲ್ಲ ಬೈಬೇಡ ಕಣಮ್ಮ, ಕಷ್ಟ ಅನ್ನೋ ಮನುಷ್ಯಂಗಲ್ದರೆ ಮರಕ್ ಬರಲ್ಲ, ಇವತ್ತು ಮರಕ್ಕೂ ಬರುತ್ತೆ, ಒಂದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತೇಳಿ ಅವ್ರ ಸೂಪರ್ವೈಸರಿಗೆ ಫೋನ್ ಮಾಡಿ ಹೇಳಿ ಹಿಂಗೆ ಕಲೆಕ್ಷನ್ ಕಟ್ಟು ಬಂದ್ಮೇಲೆ ಅರ್ಧ ದುಡ್ಡನ್ನ ಮತ್ತೆ ರಿಟರ್ನ್ ಕರೆಸ್ಕೊಂಡು ಹೆಂಗ್ ಬಾಯಿ ಬರುತ್ತೆ ಹಂಗೆ ಬೈದಿದ್ದಾರೆ. ಆಗ ನಮ್ಮನೇಲಿ ನಾನು ಕಟ್ಟಲ್ಲ, ನಾನು ಸ್ಟಾಪ್ ಮಾಡ್ತೀನಿ
ಅದೇನ್ ಮಾಡ್ಕೊಂತೀರಾ ಮಾಡ್ಕೊಳ್ಳಿ. ನನ್ನ ಇನ್ಸೂರೆನ್ಸ್ ಕ್ಲಿಯರ್ ಆಗ್ಬೇಕು, ನನಗೆ ಅದೇನ್ ಮಾಡಿದ್ರ ತೋರಿಸ್ಬೇಕು, ನೀವು ತಪ್ಪು ಒಪ್ಕೊಬೇಕು. ನಿಮ್ ಸಂಘದಲ್ಲಿ ಎಷ್ಟು ಜನ ಇದ್ದೀರಾ? ಒಪ್ಕೊಳಲ್ವಂತೆ ಸರ್. ನಿಮ್ ಸಂಘದಲ್ಲಿ ಎಷ್ಟು ಜನ ಇದ್ದೀರಾ? ಅಲ್ಲ, ಅವ್ರು ಒಪ್ಕೊಳ್ಳಲ್ ಬಿಡಿ, ಅವ್ರು ಇರೋದೇ ಹಲ್ಕ ಕೆಲ್ಸಕ್ಕೆ, ಅವ್ರು ಇರೋದೇ ಸುಲ್ಗೆ ಕೆಲ್ಸಕ್ಕೆ. ನೀವೇ ದಿನನಿತ್ಯ ನೋಡ್ತಾ ಇದ್ರಲ್ಲ ಏನ್ ನಡೀತಾ ಇದೆ ಅಂತ. ಸರ್ ಡೈಲಿ ನೋಡ್ತೀವಿ ಸರ್ ಯೂಟ್ಯೂಬ್ ಗಳಲ್ಲಿ ಸೌಜನ್ಯ ಕೇಸ್ಗಳು ಇದು ಈಗಿನಂತೂ ತುಂಬಾನು ಕೇಳ್ತಾನೆ ಇರ್ತೀವಿ. ನಮ್ಮಂತ ಎಜುಕೇಟೆಡ್ ಗಳಿಗೆ ಅವ್ರು ಈ ತರ ಮೋಸ ಮಾಡ್ತಿದ್ದಾರೆ ಅಂದ್ರೆ ಇನ್ನ ಪಾಪ ಅನಕ್ಷರಸ್ಥ ಮಕ್ಳಿಗೆ ಎಷ್ಟು ನೀವು ಲೇಟ್ ಆಗಿ ನೀವು ಬುದ್ಧಿವಂತರಾಗಿದ್ರೆ ಅಷ್ಟೇ ಬೇಗ ಸರ್. ಅದು ನನಗೆ ಅಂದ್ರೆ ಅಷ್ಟು ನಮಗೆ ಇರ್ಲಿಲ್ಲ ಸರ್. ನಾನು ಸೇರಿದ್ಮೇಲೆ ವ್ಯವಹಾರಿಕ ಜ್ಞಾನ ಸೇರಿದ್ಮೇಲೆ ನನಗೆ ಅರ್ಥ ಆಗಿದ್ದು ಅದು. ಎಷ್ಟು ಲಕ್ಷ ತಗೊಂಡಿದ್ರಿ ಸರ್? ಎಷ್ಟು ಲಕ್ಷ ತಗೊಂಡಿದ್ರಮ್ಮ? ತಗೊಂಡಿದ್ದೀವಿ ಸರ್. ರಿಕವರಿ ಇನ್ಸೂರೆನ್ಸ್ ಎಲ್ಲ ಸೇರಿ ಈಗ 260 ನಾವು ಪೇ ಮಾಡ್ಬೇಕಿತ್ತು. ಅಲ್ಲಮ್ಮ, ಇನ್ಶೂರೆನ್ಸ್ ಎಲ್ಲ ಅವ್ರು ನಿಮ್ಮ ಹೆಸರು ಇನ್ಶೂರೆನ್ಸ್ ಮಾಡ್ಸಿದ್ರಾ ಅಥವಾ ಮಾಡ್ಸಿದ್ರೆ ಅದು ಎಷ್ಟು ಲಕ್ಷಕ್ಕೆ ಮಾಡ್ಸಿದ್ರೆ? ಇದೆ ಸರ್, ಇನ್ಸೂರೆನ್ಸ್ ಬಾಂಡು ಅದ್ರ ಮೇಲೆನೆ ಲೋನ್ ಕೊಡೋದು ಅಂತ ಇನ್ಸೂರೆನ್ಸ್ ಬಾಂಡ್ ಮಾಡೋದು ನಿಜವಾದ ಇನ್ಶೂರೆನ್ಸ್ ಬಾಂಡ್ LIC ತಗೊಂಡೋಗಿ ಆಫೀಸಲ್ಲಿ ಕೇಳಿದ್ರೆ LIC ಆಫೀಸಲ್ಲಿ ತಗೊಂಡೋಗಿ ಫೋಂಡ ಕಟ್ಟಕ್ ಕೊಡಿ ಅಣ್ಣ ಅಂತ ನಮ್ಮ ಅಕ್ಕ, ನಮ್ಮ ಮನೆಯವ್ರ ಅಕ್ಕನೇ LIC ಏಜೆಂಟ್. ಅವ್ರಿಗೆ ತೋರಿಸಿದಾಗ ಇದು ಬರಲ್ಲ ಪ್ರಕಾಶ, ಯಾಕೆ ಇದ್ ಮಾಡಿದೆ, ಇದೇನು ನೀನು ಸಾಲ ಕ್ಲಿಯರ್ ಮಾಡಿ ಇನ್ಸೂರೆನ್ಸ್ ತಗೊಂಡು ಹೊರಗಡೆ ಕಟ್ಟಕ್ ಬರಲ್ಲ ಅಂತ ಅವರು ಅದನ್ನೇ ಮೊದ್ಲಿಂದ ಹೇಳ್ತಾ ಇದೀವಿ, ಇವ್ರದೆಲ್ಲ ಇದೇ ದಂಧೆ ಅಂತ. ಈಗ ಬಿಟ್ಟಾಕಿ, ಈಗ ಏನ್ ವಿಡಿಯೋಗಳಿದೆ ಅದನ್ನೆಲ್ಲ ಕಳಿಸಿ ಸರ್. ನಮ್ಮನೆ ಬಂದ ತಕ್ಷಣ ಅದನ್ನೇನಿದೆ ಕಳಿಸಿ ಧೈರ್ಯವಾಗಿ. ಮೇಲೆ ಏನೇ ಬಂದು ವಿಡಿಯೋ ಇದೆ ಲಾರ್ಜ್ ಮಾಡ್ಬೋದಾ? ಆರಾಮಾಗಿರಿ, ಮನೆ ಹೇಳೋರ್ಗು ಆರಾಮ. ಓಕೆನಾ? ಕಂಪ್ಲೇಂಟ್ ಎಲ್ಲ ಈಗ್ಲಿ ಏನು ಬೇಡ, ಪೊಲೀಸರಿಗೆ ಕಂಪ್ಲೇಂಟ್ ತಗೊಳಲ್ಲ. ಯಾಕಂದ್ರೆ ಇದು ದುಡ್ಡು ವ್ಯವಹಾರದ ಕೇಸು. ಆದ್ರೆ ಏನಾದ್ರು ನಿಮ್ಗೆ ಕೊಲೆ ಬೆದರಿಕೆ ಹಾಕೋದು, ಹೊಡೆಯೋ ಬಡಿಯೋದಕ್ಕೆ ಬಂದ್ರೆ ವಿಡಿಯೋ ಮಾಡ್ಕೊಂಡು ವಿಡಿಯೋ ಸಾಕ್ಷಿ ಇಟ್ಕೊಂಡು ಪೊಲೀಸ್ ಕಂಪ್ಲೇಂಟ್ ಕೊಡಿ. ಇದೆಲ್ಲ ಪೊಲೀಸ್ ಅವ್ರಿಗೆ ಬರಲ್ಲ. ಇದೆಲ್ಲ ಎಲ್ಲ ಕೋರ್ಟ್ಗೆ ಹೋಗ್ಬೇಕು ಅವರು. ಈಗ ದುಡ್ಡು ಕೊಟ್ಟಿಲ್ಲ ಅಂದ್ಮೇಲೆ ಕೋರ್ಟ್ ಅವರಲ್ಲಿ ಹೋಗ್ಬೇಕಾಗಿರೋದು. ಮತ್ತೆ ಹೋಗ್ಲಿಮ್ಮ, ಅದ್ ಯಾಕೆ ಬಂದು ನಿಮ್ ಮರ್ಯಾದೆ ತೆಗಿತಿದಾರೆ. ಮರ್ಯಾದೆ ತೆಗೆದ್ರೆ ನಿಮ್ ಪ್ರಾಣ ಹೋಗುತ್ತೆ ಅಂತ ಅವ್ರಿಗೆ ಗೊತ್ತು. ಪ್ರಾಣ ಹೋದ್ರೆ ಮೋಸ್ಟ್ಲಿ ಎಲ್ಲೋ ಒಂದ್ ಕಡೆ ಕ್ಲೈಮ್ ಮಾಡ್ಕೊಂಬೋದು. ಅವ್ರು ಏನೋ ಇರುತ್ತೆ ಅನ್ಸುತ್ತೆ ಅವ್ರ ಹತ್ರ. ಇದೆ ಸರ್, ಅದೇ ಬಂಡವಾಳ. ಇದ್ರು ದುಡ್ಡು ಅನ್ನೋ ಬಂಡವಾಳ ಅವ್ರದ್ದು. ಅದಕ್ಕೋಸ್ಕರ ಈ ಧರ್ಮಸ್ಥಳ ಸಂಘ ನಟೋರಿಯ ಸಂಘನ ದಯವಿಟ್ಟು ಬಿಟ್ಬಿಡಿ. ಮನೆ ಹತ್ರ ಬಂದ ವಿಡಿಯೋ ಮಾಡಿ ಕ್ಲಿಯರ್ ಮಾಡ್ಕೊಂಡು ಬಿಟ್ಟು ಆಯ್ತು ಸರ್. ಮನೆ ಹತ್ರ ಅವ್ರು ಎಲ್ಲಿ ಕರೆದ್ರು ನಾವು ಹೋಗೋದಿಲ್ಲ, ವಿಡಿಯೋ ಮಾಡಿ ಕಳಿಸ್ಬೇಕು. ಆಮೇಲೆ ಅವ್ರು ಕರೆದಾಗ ನೀವು ಹೋಗೋದ್ ಬೇಡ. ಅವ್ರು ಬೇಕಾನೆ ಬಂದು ಮನೆ ಮುಂದೆ ನಿಂತ್ಕೊಂಡು ನೀವು ಪ್ರಶ್ನೆ ಕೇಳಿ. ಊರವ್ರು ಕೂಡ ಗೊತ್ತಾಗಲಿ, ಇಲ್ಲಾಂದ್ರೆ ಊರವ್ರ ಮೇಲೆ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ನೀವು ಕಟ್ತಾ ಇಲ್ಲ, ನೀವು ಊರೊಳಗೆಲ್ಲ ಗೊತ್ತಾಗಿದೆ ಇವ್ರು ಮಾಡಿದ್ದು. ಮತ್ತೆ ಇಲ್ಲಿ ಊರಿಂದ ಆಚೆ ಕಳಿಸಿ, ಊರಿಂದ ಒದ್ದು ಕಳಿಸಿ ಆಚೆಗೆ. ಹಾಗೂ ಮೊನ್ನೆ ಒದೆ ಬಿದ್ದಿದೆ ಸರ್, ನಮ್ಮನೆಯವರು ಕೊಟ್ಟಿದ್ದಾರೆ ಹಂಗೂನು ಒಂದು. ಅವನು ಆಫೀಸಿಗೆ ಅಂತ ಬರ್ತಾನಂತೆ ಮೋಸ್ಟ್ಲಿ ಕಾರ್ಗೀರ್ ಹಾಕೊಂಡು ಕತ್ತನ್ ಪಟ್ಟಿ ಓಡಿದೆ ಅವನಿಗೆ. ಆಫೀಸರೇ ಅಲ್ಲ ಸರ್, ನಾನು ಕಂಡಂತ ಇಷ್ಟು ವರ್ಷದಲ್ಲಿ ಅವ್ನು ಆಫೀಸರ್ ಅಲ್ಲ. ಅವರು ಒಕ್ಕೂಟದಲ್ಲಿ ಪದಾಧಿಕಾರಿಗಳು ಮಾಡ್ಕೊಂಡಿರ್ತಾರಲ್ಲ. ಆಫೀಸರ್ ಅಲ್ಲ, ಇವ್ರು ಹೇಳ್ಕೊಂಡಿದ್ದು ಆಫೀಸರ್ ಅಂತ. ನಾನ್ ನೋಡಿದ್ದಾರೆ ಬ್ಯಾಂಕ್ ಕಡೆಯಿಂದ ನಾವು ಹೋಗ್ತಿರ್ತೀವಲ್ಲ, ಅವ್ರು ನಮ್ಮ ಸುತ್ತಮುತ್ತ ನೋಡಿರೋ ವ್ಯಕ್ತಿನೇ. ನನಗೆ ಅವಾಗ ಫ್ಲಾಶ್ ಆಗ್ಲಿಲ್ಲ. ಅವರೆಲ್ಲ ಸುಲ್ಗೆಕೋರು, ಹಲ್ಕ ಬಡ್ಡಿ ಮಕ್ಕಳು. ಈಗ ನೋಡಿ, ನಿಮ್ ಮನೆಯವ್ರಿಗೆ ಹೇಳಿ, ನೀವು ಹೇಳಿ, ಬಂದಾಗೆಲ್ಲ ವಿಡಿಯೋ ಮಾಡ್ಕೊಳ್ಳಿ. ಎಷ್ಟು ಜನ ಇದ್ದಾರೆ ನಿಮ್ ಸಂಘದಲ್ಲಿ? ಸರ್ 10 ಜನ. 10 ಜನ ಒಗ್ಗಟ್ಟಾಗಿದ್ದೀರಾ? ಹಾ ಸರ್, ಅವ್ರು ನನ್ನ ಕಡೆನೇ ಮಾತಾಡ್ತಾರೆ ಸರ್. ಅವರು ಇಷ್ಟು ವರ್ಷ ಕಟ್ಟಿದ್ದಾರೆ, ನೀವೇನೋ ಫ್ರಾಡ್ ಮಾಡೋದಕ್ಕೆ ಅವ್ರು ಕಟ್ತಿಲ್ಲ. ಅವ್ರು ಹೇಳೋದು ಅದೊಂದೇ, ನೀವು ರಿಕವರಿ ಅಲ್ಲ. ನೀವು ನಿಮ್ ಲೆಕ್ಕನೂ ಕೇಳಿ, ನಿಮ್ ಸಂಘದಲ್ಲಿ ಇದೆಲ್ಲ ಅವ್ರ ಲೆಕ್ಕನೂ ಕೂಡ ಕೇಳಿ. ಪಾಪ ಅವ್ರಿಗಾರು ಕೊಡ್ಲಿ, ಅವರು ನಿಮ್ ಕೊಡ್ಲಿಲ್ಲ ಅಂದ್ರೆ ಅವ್ರಿಗಾರು ಕೊಡ್ಲಿ. ಪಾಪ ಅವನೇ ಕೇಳಕ್ಕೆ. ಅದನ್ನೇ ಸರ್ ನಾವ್ ಕೇಳ್ತಿರೋದು. ನಮ್ಮ ಇದಕ್ಕೋಸ್ಕರ ಸುಮ್ನೆ ಉಳಿತಾಯ ಕಟ್ಟಿರೋರು ಪಾಪ ಎಷ್ಟೋ ಜನ ಬರೀ ಸಾಲ ಇಲ್ದಿರೋರು 3-4 ಜನ ಸರ್ ನಾವು ಸಾಲ ಕಂಡಿರೋದು. ಇನ್ನೆಲ್ಲ ಪಾಪ ಉಳಿತಾಯ ಇದ್ದಾರೆ. ನೋಡಮ್ಮ, ನಿಮ್ಮಂತವ್ರು ಅನ್ಯಾಯ ದುಡ್ಡನ್ನ ತಿಂದು 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 ಕೊನೆಗೆ ನಿಮ್ಮ ಮೇಲೆನೆ ಮುಗಿ ಬೀಳುವಂತ ಕೆಲಸ ಆಗುತ್ತೆ. ಯಾಕಂದ್ರೆ ಇದೇ ದುಡ್ಡು ಅಲ್ವಾ? ಹಾಗಾಗಿ ನಿಮ್ಮ ಮೇಲೆ ಅನ್ಯಾಯ ಆಗೋದಕ್ಕೆ ಬಿಡಬೇಡಿ. ಏನೇ ಇದ್ರು ನಂಗೊಂದು ವಿಡಿಯೋ ಮಾಡಿ ಅಥವಾ ನನ್ಗೊಂದು ವಿಡಿಯೋಗಳು ಕಳಿಸಿ. ನನ್ನ ಟಚ್ ಅಲ್ಲಿ ಇರಿಮ್ಮ. ನಿಮ್ಗೆ ಮೋಸ ಹೋದವ್ರದೆಲ್ಲ ನಂಬರ್ಗಳು ಕೊಡ್ತೀನಿ. ಬೇಕಾದ್ರೆ ನೀವು ಅವ್ರಗಳ ಹತ್ರ ಮಾತಾಡಿ, ಸರಿನಾ? ನೀವು ಒಗ್ಗಟ್ಟಾಗಬೇಕು. ಒಳ್ಳೆಯವ್ರು ಇದಾರಲ್ಲ, ಮೋಸ ಹೋಗಿರೋರು ನೀವೆಲ್ಲ ಇದಾರಲ್ಲ, ನೀವುಗಳ ಸಮಸ್ಯೆ ಏನಂದ್ರೆ ನೀವು ಯಾರು ಒಗ್ಗಟ್ಟಾಗಲ್ಲ. ಇದೇ ಸಮಸ್ಯೆ. ಅದಕ್ಕೆ ಅವರೆಲ್ಲ ಇಚ್ಛೆ ಕುಣಿತಾ ಇರೋದು. ನಿಮ್ ದುಡ್ಡುಗಳು ತಿಂದು 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 ಬಾಯಿ ಮಾಡಕ್ ಬಂದಾಗ ನಿಮ್ಮನ್ನೇ ಬಗ್ಗು ಬಡಿಯೋದಕ್ಕೆ ನಿಂತಿರೋದು ಆ ಬಡ್ಡಿ ಮಕ್ಕಳು. ನೋಡಿದ್ರಾ? ನೀವು ಒಳ್ಳೆಯವ್ರೊಂದಾಗಲ್ಲ. ಅವ್ನ್ ಕಂಡ್ರ ಇವ್ರಿಗಾಗಲ್ಲ, ಇವ್ನ್ ಕಂಡ್ರ ಹಂಗೆ ಆಗಿರೋದು ಸರ್. ಈಗ ನಾವು ಅದಕ್ಕೆ ಸಂಘದವರು ಅವ್ರು ಏನ್ ಮಾಡ್ತಾರೆ, ನೋಟಿಸ್ ಬ್ಯಾಂಕ್ ಇಂದಾನೆ ಕಳಿಸಿ. ಯಾವ ಕಚಡ ನೋಟಿಸ್ ಕಳ್ಸಕ್ಕಾಗಲ್ಲ. ನಾವ್ ಕಟ್ಟದೇ ಇಲ್ಲ. ಅವ್ರು ಬರ್ಲಿ, ಅದೇನ್ ಮಾಡ್ತಾರೆ. ಗಂಡಸಾಗಿದ್ರೆ ಅವ್ರುಗಳು, ಆ ಸಂಘದಲ್ಲಿ ಇರುವಂತ ಕೆಲವರು ಗಂಡಸರುಗಳಾಗಿದ್ರೆ ಕಳ್ಸಕ್ ಹೇಳಿ. ನಾನಿದೀನಿ, ನನ್ನ ನಂಬರ್ ಕೂಡ ಕೊಡಿ. ನನ್ಗೆ ಕಳ್ಸಕ್ ಹೇಳಿ ಅದನ್ನ, ನಿಮ್ದು ಡೀಟೇಲ್ಸ್. ನಾನೇ ಟೆಲಿಕಾಸ್ಟ್ ಮಾಡ್ತೀನಿ. ಇಲ್ಲ ಸರ್, ಬರ್ತಾರೆ ಸರ್. ಸಂಘದಲ್ಲಮ್ಮ, ಅವ್ರದ್ದು
ಒಕ್ಕೂಟದ್ದು. ಹಾ ಬರ್ಲಿ ಅವರು ಹೆಂಡತಿ ಮಕ್ಕಳೆಲ್ಲ ಇರ್ತಾರಲ್ವಾ, ಅವ್ರು ಇಷ್ಟು ವರ್ಷ ಜೀವನ ಮಾಡ್ಕೊ ಬಂದಿರ್ತಾರೆ. ಬಿಟ್ಬಿಟ್ರೆ ಅವ್ರ ಜೀವನ ಎಲ್ಲ ಹೋಗ್ಬಿಡ್ತೀವಿ, ಬೋಂಡಗಿನ್ನ ಮಾರಕ್ ಹೋಗ್ಬಿಡ್ತಾರೆ ಅಂತ ಈ ತರ ಸುಲ್ಗೆ ಮಾಡಕ್ ನಿಂತಿದ್ದಾರೆ. ಮತ್ತೆ ಮೇಲ್ಗಡೆಯಿಂದ ಅದನ್ನ ಹೇಳಿರ್ತಾರಮ್ಮ. ಯಾಕಂದ್ರೆ ಇದು ವರ್ಷಾನ್ಗಟ್ಲೆ ನಡೀತಾ ಇದ್ರು ಕೂಡ ಮೇಲ್ಗಡೆ ಸುಮ್ನೆ ಇದಾರೆ ಅಂದ್ರೆ ಮೇಲ್ಗಡೆ ಯಾವನು ಅಂತ ನಿಮ್ಗೆ ಗೊತ್ತಿದೆ. ಸುಮ್ನಿದ್ದಾರೆ ಅಂದ್ರೆ ನಿಮ್ಮಂತ ಹೆಣ್ಣು ಮಕ್ಕಳನ್ನ ಬಡದಾಕಕ್ಕೆ ಅವ್ರು ಹೇಳಿರೋದು, ಬಡವ್ರನ್ನ ಬಡದಾಕಕ್ಕೆ ಅವ್ರು ಹೇಳಿರೋದು. ಸರ್ ನಮಗೆ ಎಲ್ಲಿನ ಶೋಷಣೆ ತಡೀರಿ ಅಂತ ನಮ್ಮನ್ನ ವರ್ಕರ್ ಮಾಡ್ಕೊಂಡ್ರು. ಯಾವ ಶಾಸಕನು ಇದು ಬರಲ್ಲ, ಯಾವ ಮಂತ್ರಿಗಳು ಇದಕ್ ನಿಂತ್ಕೊಳ್ಳಲ್ಲಮ್ಮ. ನಿಮಗ್ ನೀವೇ ನಿಂತ್ಕೋಬೇಕು. ನಿಮ್ಗೆ 2,000 ಉಳಿಸ್ತಾ ಇದೆ ಅನ್ನೋದೆಲ್ಲ ಹೋರಾಡಬೇಕು. ಹಾ, ಅವ್ರು ಗ್ಯಾರಂಟಿ ಕೊಟ್ಟಿದ್ದಾರೆ, ನಿಮ್ಮ ಜೀವಕ್ಕೆ ಗ್ಯಾರಂಟಿ ಕೊಟ್ಟಿದ್ದಾರೆ. ಇವಾಗ ನಿಮ್ಮ ಮರ್ಯಾದೆಗೆ ಗ್ಯಾರಂಟಿ ಕೊಟ್ರ? ಇಲ್ಲ. ಕಾಂಗ್ರೆಸ್ ಸರ್ಕಾರ ಆಗಿರ್ಲಿ, ಬಿಜೆಪಿ ಆಗ್ಲಿ, ಯಾವ್ದೇ ಆಗಿರ್ಲಿ ಗ್ಯಾರಂಟಿ ಸಿಗ್ತಾ ನಿಮ್ ಜೀವಕ್ಕೆ? ರಾಜಕೀಯ ಪಕ್ಷನ ಯಾರಿಗೂ ಏನು ಜೀವ ಇದು ಕೊಡಲ್ಲ ಸರ್. ನಮ್ಮ ಫೋನ್ ಮಾಡಿದ್ವು ನನ್ಗೆ ಅಲ್ವನ್ನಮ್ಮ, ಯಾಕೆ ಹೇಳಿ, ನನ್ನಿಂದ ಸಪೋರ್ಟ್ ಸಿಗತ್ತೆ ಅಂತಲ್ವಾ? ಹೌದು ಸರ್. ಹಾ, ಈಗ ನಾ ಹೇಳ್ದಂಗೆ ಕೇಳಿ, ಬಂದಾಗೆಲ್ಲ ವಿಡಿಯೋ ಮಾಡಿ ಕಳಿಸಿ. ಅದನ್ನ ಜಿಲ್ಲಾಧಿಕಾರಿಗಳನ್ನ ಕಳಿಸ್ತೀನಿ, ಸರ್ಕಾರಕ್ಕೂ ಅದನ್ನ ತಲುಪ್ಸೋಣ. ಸರ್ಕಾರದವ್ರು ಇದನ್ನೆಲ್ಲ ನೋಡಿ ಸುಮ್ನೆ ಇದ್ರು ಅಂದ್ರೆ ಮತ್ತೆ ಈ ಸರ್ಕಾರ ಆಯ್ಕೆ ಮಾಡ್ಬೇಡಿ 2,000 ರೂಪಾಯಿಗೋಸ್ಕರ, ಸರಿನಾ? ಇಲ್ಲ ಸರ್, ನನಗೆ ಬರೋದೇ ಇಲ್ಲ ಸರ್. ನೀವಲ್ಲ, ಬರೋರು ಇದ್ ಮಾಡ್ತಾರೆ. ನಮ್ಗೆ ಇಷ್ಟಾರು ಮರ್ಯಾದೆ ತೆಗಿಲಿ, ನಮ್ಗೆ ಏನಾರು ಮಾಡ್ಕೊಂಡು ನಮ್ಗೆ 2,000 ಸಿಗ್ತಾ ಇದೆ ಅಂತ ಅನ್ಕೊಂಡ್ರೆ ಕಷ್ಟ. ಕೊಡೋದ್ರ ಜೊತೆಗೆ ಅವ್ರ ಜೀವನನು ಕೂಡ ಅವ್ರ ಪ್ರಾಣನೂ ಉಳಿಸುವಂತ ಕೆಲಸ ಆಗಬೇಕು ಅಲ್ವಾ? ಮರ್ಯಾದೆ ಹೋದ್ರೆ ಪ್ರಾಣ ಹೋದಂಗಲ್ಲ ನಮ್ಮ. ಹೌದು ಸರ್. ಇವತ್ತು ನಾವು ಅದಕ್ಕೆಲ್ಲ ಇಷ್ಟು ದಿನ ಎದುರಿದಕ್ಕೋಸ್ಕರ ಅವ್ರು ಮತ್ತಷ್ಟು ಮರ್ಯಾದೆ ತೆಗಿಯಕ್ ಬಂದ್ರೆ ನೀವು ದುಡ್ಡು ಕೊಟ್ಬಿಡ್ತೀರಾ ಅಂತ ಅಷ್ಟೇ. ಅಲ್ಲ ಸರ್, ನಾನು ಸ್ವಲ್ಪ ಇದಾದ್ರೂ ನಮ್ಮನೆಯವ್ರಿಗೆ ಬಗ್ಗಲ್ಲ. ನಿಮ್ಮನೆಯವರು ಸರ್ ಅವರು ಹಳ್ಳಿ ಬಿಸ್ನೆಸ್ ಡ್ರೈವರ್, ಗಾಡಿ ಇಟ್ಕೊಂಡಿದ್ದಾರೆ, ಟ್ರ್ಯಾಕ್ಟರ್ನ. ಗುಡ್ ಮಾ, ವಾಚ್ ಮಾಡ್ತಾರೆ, ನನ್ನ ಸುದ್ದಿಗಳು ವಾಚ್ ಮಾಡ್ತಾರೆ ನಿಮ್ಗೆಲ್ಲ. ಸರ್ ಹೌದೌದು, ಅವರು ಹೇಳ್ತಾರೆ, ಅವ್ರು ಚಿಕ್ಕನಿಂದನೂ ಕಷ್ಟಪಟ್ಟರು ಸರ್. ಅವರು 15 ವರ್ಷದಿಂದನೇ ಅವ್ರು ತುಂಬಾ ಇದ್ ಮಾಡ್ಕೊಂಡಿರೋರು. ನಾವೇ ಎಜುಕೇಟ್ ಆದ್ರೂ ಬುದ್ಧಿ ಕಮ್ಮಿ ಅನ್ನೋದು ಇವತ್ತು ತೋರಿಸ್ಕೊಂಡ್ಬಿಟ್ವಿ ನಾವು. ಇಲ್ಲಿ ಆಯ್ತು, ನನ್ಗೆ ವಿಡಿಯೋಗಳು ಕಳಿಸಿಮ್ಮ. ನಿಮಗೆ ಮೋಸ ಹೋದವ್ರ ನಂಬರ್ಗಳು ಕೊಡ್ತೀನಿ, ನೀವೆಲ್ಲ ಒಟ್ಟಾಗಿ. ಓಕೆನಾ? ನಿಮ್ಮ ಹೆಸರು? ತುಂಬಾ ಥ್ಯಾಂಕ್ಸ್ ಸರ್. ಚಿತ್ರ. ಯಾವ ಊರಮ್ಮ? ಮಲ್ಲಾಘಟ್ಟ. ಮಲ್ನಾಡ್? ಹಾ ಸರ್, ಮಲ್ಲಾಘಟ್ಟ. ಮಲ್ಲಾಘಟ್ಟ. ಓಕೆ. ಓಕೆ.